ಬಾವಾ 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 ಅದಕ್ಕೆ ಬಾವಾ, ಇವತ್ತು ಒಂದು ವಿಷಯ ಇತ್ಯರ್ಥ ಆಗಲೇಬೇಕು. ಜಾನಕಿಯಲ್ಲಿ ಜಾನಕಿ ಅವರು ಸ್ನಾನದ ಮನೆ ಆಗವ್ರೆ. ಅಲ್ಲ, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನೀವೇ ಹೇಳಿ ಬಾವಾ, ನಾನು ನಿಮ್ಮ ರೂಮಿಗೆ ಬಂದು ಕಳ್ತನ ಮಾಡೋಳ ಕಾಣ್ತೀನಾ, ಅಥವಾ ದೊಡ್ಡ ಮನೆಗೆ ಕೆಟ್ಟದಾಗ್ಲಿ ಅಂತ ಬಯಸೋಳ ಕಾಣ್ತಿದ್ದೀನಾ? ಅದಕ್ಕೆ ಏನಾಯ್ತು? ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಿ? ನಾನು ಹೋಗ್ಲಿ ಅಂತ ಸುಮ್ಮನಿದ್ದು ಇಲ್ಲಿವರೆಗೂ ಬಂದಿದೆ. ಒಂದಲ್ಲ ಎರಡಲ್ಲ, ತುಂಬ ವಿಷಯಗಳಲ್ಲಿ ಮೌನವಾಗೋದೆ. ಇನ್ನು ನನ್ನಿಂದ ಸುಮ್ಮನಿರೋದಕ್ಕಾಗಲ್ಲ ಬಾವಾ. ನನ್ನ ಪೇಷನ್ಸ್ಗೂ ಒಂದು ಲಿಮಿಟ್ ಇದೆ. ಅದಕ್ಕೆ ವಸಿ ಶಾಂತವಾಗಿ. ಅಲ್ಲ, ನೀವು ಏನು ಹೇಳ್ತಾ ಇದ್ದೀರ ಅಂತಲೇ ನಂಗೆ ಅರ್ಥ ಆಯ್ತಾ ಇಲ್ಲ. ನಿಮಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ ಬಾವಾ. ಸೋನು ನಾನು ಓದಿದ ಕಾಲೇಜಲ್ಲೇ ಓದಿದ ಹುಡುಗಿ, ನನಗಿಂತ 2 ವರ್ಷ ಜೂನಿಯರ್. ನಾವಿಬ್ಬರು ಒಂದೇ ಕಾಲೇಜಲ್ಲಿ ಓದ್ವಿ ಅಂದ ಮಾತ್ರಕ್ಕೆ ನಮ್ಮಿಬ್ಬರಿಗೂ ಪರಿಚಯ ಇರಲೇಬೇಕು ಅಂತ ಏನಾದರೂ ಇದೆಯಾ ಬಾವಾ? ಆದರೆ ಜಾನಕಿ ಸೋನು ಹತ್ರ ಹೋಗಿ ಸರ್ಟಿಫಿಕೇಟ್ಸ್ನ ಚೆಕ್ ಮಾಡಿ, ಸೋನುನ ನಾನೇ ಇಲ್ಲಿಗೆ ಕರೆಸಿದ್ದು ಬೇಕು ಅಂತಲೇ ನಾನು ಈ ಮನೇಲಿ ಉಳಿಸ್ಕೊಂಡಿದ್ದೀನಿ ಅಂತ ಜಾನಕಿ ನನ್ನ ಹತ್ರ ಬಂದು ಜಗಳ ಆಡಿದ್ಲು ಬಾವಾ. ಪಾಪ ಸೋನು ಇದರಿಂದ ಎಷ್ಟು ನೊಂದ್ಕೊಂಡಿರಲ್ಲ, ನೀವೇ ಯೋಚನೆ ಮಾಡಿ ಬಾವಾ. ಅದಕ್ಕೆ ನಾನು ಸೋನು ಆಲ್ರೆಡಿ ಹೇಳಿಬಿಟ್ಟೆ, ನೀನು ಈ ಮನೇಲಿ ಇರಬೇಡ ಅಂತ. ಸೋನು, ಹೋಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊ. ಅಯ್ಯೋ ಮೇಡಮ್, ಒಂದು ನಿಮಿಷ ಇರಿ. ಅದಕ್ಕೆ ನಮ್ಮವ್ರು ಏನೋ ಗೊತ್ತಿಲ್ಲದೆ ಹೇಳ್ಬಿಟ್ಟವ್ರು ಅನ್ನಿಸ್ತೈತೆ.